So black to play, checkmate the white king in two moves. ಚೆಕ್ ಮಾಡ್ತಾನೆ. ಬ್ಲ್ಯಾಕ್ ಹತ್ರ ಒಂದು ರೂಕು ಕ್ವೀನು ಇದೆ, ಆದ್ರೆ ವೈಟ್ ಹತ್ರ ರೂಕು ಕ್ವೀನು ನೈಟ್ ಇದೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾನೆ ಬ್ಲ್ಯಾಕ್ ಕ್ವೀನ್ G2 ಅಂತ ಚೆಕ್ ಕೊಟ್ಬಿಡ್ತಾನೆ. ಫಸ್ಟ್ ಕ್ವೀನ್ G2 ಚೆಕ್. ಯಾಕೆ ಕೊಡ್ತಾನೆ ಚೆಕ್ ಅಂದ್ರೆ, ಈ G7 ರೂಕ್ ಸಪೋರ್ಟ್ ಅಲ್ಲಿ ಪಾನ್ ಇಲ್ಲಿಂದ ಚೆಕ್ ಕೊಟ್ಬಿಟ್ರೆ, ಪಾನ್ G2 ಚೆಕ್ ಕೊಟ್ರೆ ಮೇಟ್ ಆಗ್ತಿದೆ. ಹಾಗಾಗಿ ಕ್ವೀನ್ G2 ಚೆಕ್ ಕೊಟ್ಬಿಡ್ತಾನೆ. ಕ್ವೀನ್ G2 ಚೆಕ್ ಕೊಟ್ಟಾಗ ಕಿಂಗ್ ಈ ಜಾಗ ಅಲ್ಲ, ಕ್ವೀನ್ ಇಂಟು ಕ್ವೀನ್ ಹೊಡಿಲೇಬೇಕು. ಯಾವಾಗ ಇನ್ನು ಕ್ವೀನ್ ಇಂಟು ಕ್ವೀನ್ ಹೊಡಿತಾನ, ಅವಾಗ ರೂಕ್ ಸಪೋರ್ಟ್ ಅಲ್ಲಿ ರೂಕ್ ಇಂಟು ಕ್ವೀನ್ ಹೊಡೆಯೋದಿಲ್ಲ. ರೂಕ್ ಇಂಟು ಕ್ವೀನ್ ಹೊಡೆದ್ರೆ ತಪ್ಪಿಸ್ಕೊಂಡ್ಬಿಡ್ತಾನೆ. ನೈಟ್ ಇಂಟು ಈ ಪಾನ್ ಹೊಡೆದು ಮತ್ತೆ ರೂಕ್ ಮೇಲೆ ಅಟ್ಯಾಕ್ ಬಂದ್ಬಿಡುತ್ತೆ. ಅವತ್ರ ರೂಕು ಮತ್ತೆ ನೈಟ್ ಹುಡ್ಕೊಂಡ್ಬಿಡುತ್ತೆ. ಅದಕ್ಕೆ ಮಾಡ್ತಾನೆ ಈಗ ಈ ರೂಕ್ ಸಪೋರ್ಟ್ ಅಲ್ಲಿ ಈ H3 ಪಾನ್ ಇರ್ತಲ್ಲ, ಪಾನ್ ಇಂಟು G2, H ಇಂಟು G2 ಹೊಡೆದು ಚೆಕ್ ಕೊಟ್ಬಿಡ್ತಾನೆ. ಈಗ ನೋಡಿ, ಈ ಪಾನಿಗೆ ರೂಕಿಂದ ಸಪೋರ್ಟ್ ಇದೆ, ಕಿಂಗ್ ಇಂದ ಹೊಡೆಯಕ್ ಬರಲ್ಲ. ಕಿಂಗ್ ಎಲ್ಲಿಗೂ ಜಾಗ ಇಲ್ಲ, ಎಸ್ಕೇಪಿಂಗ್ ಸ್ಕ್ವೇರೇ ಇಲ್ಲ. G1 ಬರೋಣ ಅಂದ್ರೆ ಅವ್ನ ನೈಟೇ ಅಡ್ಡ ಆಗ್ಬಿಟ್ಟಿದೆ, H2 ಬರೋಣ ಅಂದ್ರೆ ಅವ್ನ ಪಾನೇ ಅಡ್ಡ ಆಗ್ಬಿಟ್ಟಿದೆ. ಇದು ಮೇಟಿಂಗ್